ಕರ್ನಾಟಕ ಹೈಕೋರ್ಟ್ಗೆ ಮತ್ತಷ್ಟು ನ್ಯಾಯಾಂಗ ಬಲ ಸಿಗ್ತಾ ಇದೆ. ಅಂದರೆ ಹೈಕೋರ್ಟ್ಗೆ ಈಗ 6 ಹೊಸ ಹೆಚ್ಚುವರಿಯಾಗಿ ನ್ಯಾಯಮೂರ್ತಿಗಳ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಸಚಿವಾಲಯದಿಂದ ಅಧಿಕೃತ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ರಾಷ್ಟ್ರಪತಿಗಳಿಂದ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿದೆ. ರಾಘವೇಂದ್ರ ಸೀತಾರಾಮ್, ಶ್ರೀವತ್ಸ ಸೇರಿ 6 ಮಂದಿಗೆ ಅವಕಾಶವನ್ನ ನೀಡಲಾಗಿದೆ. 2 ವರ್ಷಗಳ ಅವಧಿಗೆ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗುತ್ತೆ. ಅಂದರೆ ಜವಾಬ್ದಾರಿ ಸ್ವೀಕರಿಸಿದ ದಿನದಿಂದಲೇ ಆದೇಶ ಜಾರಿಗೆ ಬರಬೇಕು ಅನ್ನೋದು ಗೆಜೆಟ್ ಪ್ರಕಟಣೆಗೆ ಈಗ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿರೋದು. ಹಂಗಾಗಿ ಇದು ಹೈಕೋರ್ಟ್ಗೆ ಮತ್ತಷ್ಟು ನ್ಯಾಯಾಂಗ ಬಲ ಸಿಕ್ಕಂಗೆ, ಕರ್ನಾಟಕ ಹೈಕೋರ್ಟ್ಗೆ ಮತ್ತಷ್ಟು ನ್ಯಾಯಾಂಗ ಬಲ ಇರೋದು. ಅಂದರೆ ಹೆಚ್ಚುವರಿಯಾಗಿ ಹೈಕೋರ್ಟ್ಗೆ ಈಗ 6 ಹೊಸ ಹೆಚ್ಚುವರಿಯಾಗಿ ನ್ಯಾಯಮೂರ್ತಿಗಳ ನೇಮಕ ಆಗ್ತಾ ಇರೋದು. ಕೇಂದ್ರ ಕಾನೂನು ಸಚಿವಾಲಯದಿಂದ ಈ ಒಂದು ಅಧಿಕೃತ ನೋಟಿಫಿಕೇಶನ್ ಇರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ನ್ಯಾಯಾಂಗ ಬಲ ಸಿಗ್ತಾ ಇದೆ. ನೋಡ್ತಾ ಇದ್ರಿ, ಕರ್ನಾಟಕ ಹೈಕೋರ್ಟ್ಗೆ ಒಂದು ನ್ಯಾಯಾಂಗ ಬಲ ಇರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಈಗ ಜಾರಿ ಮಾಡಲಾಗಿದೆ. ಕೇಂದ್ರ ಕಾನೂನು ಸಚಿವಾಲಯದಿಂದ ಅಧಿಕೃತ ನೋಟಿಫಿಕೇಶನ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ 6 ನ್ಯಾಯಮೂರ್ತಿಗಳ ನೇಮಕ, ರಾಷ್ಟ್ರಪತಿಗಳಿಂದ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿದೆ. ಕರ್ನಾಟಕ ಹೈಕೋರ್ಟ್ಗೆ ಒಂಥರ ಬಲ ಇದು, ಹೆಚ್ಚುವರಿಯಾಗಿ ನ್ಯಾಯಮೂರ್ತಿಗಳ ನೇಮಕ ಮಾಡ್ಕೊಳ್ಬಹುದು ಅನ್ನೋದು.